ನಿನ್ನ ಪ್ರಾಣ ತೆಗೆದು ಪರಮಾತ್ಮನ ಪಾದಕ್ಕೆ ಕಳಿಸುವುದಕ್ಕೆ ನಿನ್ನನ್ನು ನಿಲ್ಲಿಸಿದೆ. ಪ್ರಾಣ ವೇರಣ ವಿಕ್ರಮನ ಪ್ರಾಣ ತೆಗೆಯೋ ಪುಂಡ ಪುರುಷರು ಇನ್ನೂ ಯಾವನೋ ಹುಟ್ಟಿಲ್ಲ. ಈ ಜಗದಲ್ಲೇ ಹುಟ್ಟಿದರೂ ಕೂಡ ವೇರಣ ವಿಕ್ರಮನನ್ನು ಎದುರಿಸಲು ಸಾಧ್ಯವಿಲ್ಲ. ಸುಮ್ಮನೆ ನನ್ನನ್ನು ತಡೆಯಬೇಡ. ನಾನು ಅರ್ಜೆಂಟವಾಗಿ ಹುಲಿ ಜಯಂತಿಗೆ ಹೊರಟಿದ್ದೇನೆ. ನೀನು ಹುಲಿ ಜಯಂತಿಗಾರ, ಹೋಗು. ಹುಲಿ ಗವಿಗಾದರೂ ಹೋಗು. ಬಟ್ ನಿನ್ನ ಕೈಯಲ್ಲಿರುವ ಚಿನ್ನ ತುಂಬಿದ ಸುಟ್ಕೇಸ್ ನನಗೆ ಒಪ್ಪಿಸಿ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಬಚಾವು. ಲೇ, ನನಗೆ ಬಚಾವಾಗಂದು ಹೇಳುವ ಬಚ್ಚ, ಈ ಸೂಟ್ ಕೇಸ್ ನಿನ್ನ ಒಪ್ಪಿಸಲು ನಿಂದ ಇಲ್ಲ ನಿಮ್ಮಪ್ಪಂದ. ಹರಾಮ್ಖೋರ್! ನನಗೆದುರಾಗಿ ನಿಂತರೆ ಹಸಿರ ಹುಲಿಯಾಗಿ ನಿನ್ನ ಮೈ ಮೇಲೆ ನುಗ್ಗಿ ಶಿರ ಹರಿದು ರಕ್ತ ಕುಡಿಯದೆ ಬಿಡಲಾರೆ ಎನ್ನುವುದು ನಿನ್ನ ಹಣೆ ಬರಹದಲ್ಲಿ ಬರೆದಿಟ್ಟುಕೋ. ಸರಿ, ಹಸಿದ ಹುಲಿ ಹಾಗೆ ನಿನ್ನ ರಕ್ತ ಕುಡಿಯೋದಕ್ಕಿಂತ ಪೂರ್ವದಲ್ಲಿ ಜಯಂತಿಗೆ ನಾನು ಹುಲಿಯಾಗಿ ನಿನ್ನ ರುಂಡ ಕಡೆದು ನಿನಗೆ ಹೇಗೆ ಮಣ್ಣ ಮುಕ್ಕಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಮುಗೀತು ನಿನ್ನ ಆಯುಷ್ಯ. ರಣವಿಕ್ರಮ್, ತಪ್ಪಿಸು ನಿನ್ನ ಪಿಸ್ತೂಲಿನ ಗುರಿಯನ್ನು. ಏಯ್, ಯಾರೋ ನೀನು? ನಾನು ಬೇರೆ ಯಾರೂ ಅಲ್ಲ, ನಿನ್ನ ಪಾರ್ಟ್ನರ್ ರಣರುದ್ರ. ರಣರುದ್ರ, ನೀನ? ಏನಿದೆಲ್ಲ? ನಿನ್ನ ವೇಷ ಬೇರೆಯವರೆಂದು ತಿಳಿದು ನಿನಗೆ ಸೇಕಂತೆ ಮಾತನಾಡಿದೆ. ಪರವಾಗಿಲ್ಲ ರಣವಿಕ್ರಮ್. ಸೂಟ್ ಕೇಸಿನಲ್ಲಿ ಎಷ್ಟು ಕೆಜಿ ಚಿನ್ನವಿದೆ? ಅದು ನನಗೆ ಗೊತ್ತಿಲ್ಲ. ನೀನೇ ತೆಗೆದು ನೋಡು. ಲೇ ಮಗನೇ ಶಿವರುದ್ರ, ನಾಳೆ ಈ ನನ್ನ ಪಾರ್ಟ್ನರ್ನಾದ ರಣವಿಕ್ರಮನಿಂದ ನಿನ್ನ ಮನೆ ದರೋಡೆ ಮಾಡಿಸಿ ನಿನ್ನ ಶ್ರೀಮಂತಿಕೆ ಸಿಂಹಾಸನಕ್ಕೆ ನಾಶಿಕಾರಿಯಾಗಿ ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿ ಪ್ರಿಯಾಂಕಾಳನ್ನು ಮಾನಗೇಡಿ ಮಾಡಿ ನನ್ನ ಸೇಡಿನ ದಾವಾಗ್ನಿ ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಣರಂಗದ ವೀರ ರಣರುದ್ರನೇ ಅಲ್ಲ.